ಸೈಬರ್ ಕ್ರೈಮ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ನಿಮಗೂ ಯಾರಾದರೂ ಹೀಗೆ ಸ್ಕ್ಯಾಮರ್ಸ್ಗಳು ಕರೆ ಮಾಡಿದ್ರೆ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ವ್ಯವಹರಿಸುವ ಬದಲು ನಮ್ಮ ಕನ್ನಡ ಭಾಷೆಯಲ್ಲಿ ಅವರೊಂದಿಗೆ ವ್ಯವಹರಿಸುವ ಮೂಲಕ ವಂಚನೆಗಳಿಂದ ಪಾರಾಗಿ ಎಂದು ಸೈಬರ್ ವಂಚನೆಗಳಿಂದ ಪಾರಾಗಲು ಪೊಲೀಸ್ ಅಧಿಕಾರಿಯೊಬ್ಬರು ಅದ್ಭುತವಾದ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ತಂತ್ರಜ್ಞಾನ ಬೆಳೆದಂತೆ ಸೈಬರ್ ಸ್ಕ್ಯಾಮರ್ಸ್ಗಳು ಕೂಡ ಹೆಚ್ಚುತ್ತಿವೆ. ಕೆಲಸ ಕೊಡಿಸುವುದಾಗಿ ಬ್ಯಾಂಕ್ನಿಂದ ಕರೆ ಮಾಡಿರುವುದಾಗಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವುದಾಗಿ ಹಾಗೂ ಹಣ ಡಬಲ್ ಮಾಡುವ ನೆಪ ಹೇಳಿ ವಂಚಕರು ಯಾರ್ಯಾರಿಗೋ ಕರೆಯನ್ನ ಮಾಡಿ ಅಮಾಯಕರಿಂದ ಹಣವನ್ನ ದೋಚ್ತಿದ್ದಾರೆ. ಸೈಬರ್ ಕ್ರೈಮ್ ಇತ್ತೀಚೆಗೆ ತುಂಬಾ ಜಾಸ್ತಿ ಹೋಗ್ತಾ ಇದೆ. ಡ್ರಗ್ಸ್ ಗಿಂತ ಜಾಸ್ತಿ ಹೋಗ್ತಾ ಇದೆ. ನಿಮ್ಗೆ ಸೈಬರ್ ಬಗ್ಗೆ ಯಾರೇ ನಿಮ್ಗೆ ಫೋನ್ ಕಾಲ್ಸ್ ಮಾಡಿದ್ರೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ನಿಮ್ 100% ಸೇಫ್ ಆಗ್ತೀರಾ. ಹಿಂದಿ ಹೌದು, ಯಾರು ಕನ್ನಡದವರು ನಿಮ್ಗೆ ಕಾಲ್ ಮಾಡಲ್ಲ ಸೈಬರ್ ಬಗ್ಗೆ. ನಾರ್ತ್ ಇಂಡಿಯನ್ಸ್ ಇಲ್ಲ ಹಿಂದಿಲಿ ಮಾತಾಡ್ತಾರೆ, ಇಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ನೀವು ಕನ್ನಡದಲ್ಲಿ ಮಾತಾಡಿ ಅವ್ನು ಫೋನ್ ಕಟ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ₹1 ಕೂಡ ನಿಮ್ದು ಹೋಗಲ್ಲ. ಇತ್ತೀಚೆಗೆ ನಮ್ದು RR ನಗರದಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಹೈಯೆಸ್ಟ್ ದುಡ್ಡು ಹೋಗ್ತಾ ಇದೆ. ದಯವಿಟ್ಟು ಕನ್ನಡ ಯೂಸ್ ಮಾಡಿ, ಸೈಬರ್ ಸೇಫ್ ಇಂದ ಸೇಫ್ ಆಗ್ತೀರಾ. ಅವೇರ್ನೆಸ್ ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆ ಈ ಮಾಹಿತಿ ಸರ್. ಈ ಸ್ಕ್ಯಾಮರ್ಸ್ ಎಂಎನ್ಸಿ ಕಂಪನಿಗಳ HR ಬ್ಯಾಂಕ್ ಮ್ಯಾನೇಜರ್ ಸೋಗಿನಲ್ಲಿ ಕರೆ ಮಾಡಿ OTP ಪಡೆದು ಅದೆಷ್ಟೋ ಜನರಿಗೆ ಪಂಗನಾಮವನ್ನು ಹಾಕಿದ್ದಾರೆ. ಹೇಗೆ ಕರೆ ಮಾಡಿ ಫೋನ್ ಕರೆ ಮಾಡುವ ಇವರುಗಳು ಒಂದು ಹಿಂದಿ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ವ್ಯವಹರಿಸುತ್ತಾರೆ. ಒಂದು ವೇಳೆ ಸ್ಕ್ಯಾಮರ್ಸ್ ನಿಮಗೂ ಕರೆ ಮಾಡಿದ್ರೆ ಅವರೊಂದಿಗೆ ಹಿಂದಿ ಅಥವಾ ಇಂಗ್ಲಿಷ್ ಮಾತನಾಡುವ ಬದಲು ನಮ್ಮ ಕನ್ನಡದಲ್ಲೇ ಮಾತನಾಡಿ. ಇದರಿಂದ ಸುಲಭವಾಗಿ ವಂಚನೆಗಳಿಂದ ಪಾರಾಗಬಹುದು. ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದ್ದು, ಕನ್ನಡಿಗ ದೇವರಾಜ್ ಎಂಬುವರು ತಮ್ಮ X ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.